ಯಾರಾದರೂ ಆಂಟಿಬಯೋಟಿಕ್ ತಗೋತಾ ಇದ್ದೀರಾ, ಪ್ಯಾರಾಸಿಟಮಾಲ್ ಬಳಸ್ತಾ ಇದ್ದೀರಾ, ತೆಗೆದುಕೊಳ್ಳುವ ಮುನ್ನ ಈ ಒಂದು ಸ್ಟೋರಿ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಭಾರತದ ಉನ್ನತ ಔಷಧ ನಿಯಂತ್ರಣ ಸಂಸ್ಥೆ ಭಯಾನಕ ವರದಿಯೊಂದನ್ನು ಆಚೆ ಹಾಕಿದೆ. CDSCO ಈ ಪರೀಕ್ಷೆಯಲ್ಲಿ ಪ್ಯಾರಾಸಿಟಮಾಲ್, ಪ್ಯಾಂಟೋಪ್ರಜೋಲ್ ಫೇಲ್ಯೂರ್ ಆಗಿದೆ. ಇವೆರಡು ಮಾತ್ರೆ ಬಳಸಬಾರ್ದು ಅಂತ. ಏನೇ ಒಂದು ಜ್ವರ ಬರಲಿ, ತಲೆನೋವು ಬರಲಿ, ಮೈಕೈ ನೋವು ಬರಲಿ, ಹೋಗೋದು ಪೈನ್ ಕಿಲ್ಲರ್ ತೊಗೊಳ್ಳೋದು, ಅಥವಾ ತಲೆನೋವಿಗೆ ಯಾವುದೋ ಮಾತ್ರೆ ತೊಗೊಳ್ಳೋದು, ಇಲ್ಲ ಪ್ಯಾರಾಸಿಟಮಾಲ್ ಬಳಸೋದು. ನಾವು ಮಾಡ್ತಾ ಇದ್ದೀವಲ್ವಾ, ಇದು ಮಾಡಬಾರದು ಅಂತ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ನಡೆಸಿರ್ತಕ್ಕಂಥ ಪರೀಕ್ಷೆ ಇದು. ಆ್ಯಂಟಿಬಯೋಟಿಕ್ಗಳು ಸೇರಿ 50 ಔಷಧಿಗಳಲ್ಲಿ ಗುಣಮಟ್ಟ ಇಲ್ಲ. ಇವುಗಳಲ್ಲಿ 22 ಔಷಧಿಗಳು ಹಿಮಾಚಲ ಪ್ರದೇಶದಲ್ಲಿ ಉತ್ಪಾದನೆ ಆಗ್ತಾ ಇವೆ. ಯಾವ 50 ಔಷಧಿ ಗುಣಮಟ್ಟ ಸರಿ ಇಲ್ಲ, ಇದು ಬಳಸಬಾರ್ದು, ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾ ಇದ್ದಾರೋ, ಔಟ್ ಆಫ್ 22 ಮೆಡಿಸಿನ್ಸ್ ಇದೆಯಲ್ಲ, ಹಿಮಾಚಲ ಪ್ರದೇಶದಲ್ಲೇ ಅದನ್ನು ರೆಡಿ ಮಾಡ್ತಾ ಇದ್ದಾರಂತೆ. ಜೈಪುರ, ಆಂಧ್ರ ಸೇರಿ ದೇಶಾದ್ಯಂತ ಔಷಧಗಳ ಪರೀಕ್ಷೆ ನಡೆದಿದೆ. ಸಾಮಾನ್ಯ ಜ್ವರ, ಮೈಕೈ ನೋವಿಗೆ ಬಳಸ್ತಕ್ಕಂಥ ಪ್ಯಾರಾಸಿಟಮಾಲ್ ಮಾತ್ರೆಗಳು. ಪ್ಯಾರಾಸಿಟಮಾಲ್ ಮಾತ್ರೆಯಿಂದ ಏನಾಗ್ತಿದೆ ಅಂದರೆ ಕಿಡ್ನಿ ಫೇಲ್ಯೂರ್ ಆಗ್ತಿದೆ, ನಿಮಗೆ ಚರ್ಮ ರೋಗ ಬರುತ್ತೆ, ಹುಷಾರ್. ವೈದ್ಯರಿಗೆ ಮತ್ತು ಜನರಿಗೆ CDSCO ಎಚ್ಚರಿಕೆಯನ್ನು ಕೊಟ್ಟಿದೆ. ಹೆಣ್ಣು ಮಕ್ಕಳು ಬಳಸ್ತಕ್ಕಂಥ ಮೆಹಂದಿ ಬಗ್ಗೆ ಕೂಡ CDSCO ಎಚ್ಚರಿಕೆಯನ್ನು ಕೊಟ್ಟಿದೆ. ಬಹುತೇಕ ಮೆಹಂದಿ ಟ್ಯೂಬ್ಗಳು ಗುಣಮಟ್ಟದಿಂದ ಕೂಡಿಲ್ಲ, ಹುಷಾರ್ ನೀವು. ಏನೋ ಮೆಹಂದಿ ಸಿಕ್ತು, ಏನೋ ಒಂದು ಸಂಭ್ರಮ ಇದೆ, ಖುಷಿ ಇದೆ, ಮೆಹಂದಿ ಹಾಕ್ಕೊಳ್ತೀರಿ, ಕೆಲವರು ತಲೆಗೆಲ್ಲ ಹಚ್ಕೊಂಡ್ಬಿಡ್ತಾರೆ, ಅದು ಇರಲಿ. ಇದನ್ನು ಬಳಸಬೇಕಾದ್ರೆ ಹುಷಾರ್ ಅಂತೇಳಿ CDSCO ಹೇಳ್ತಾ ಇದೆ. ಗುಣಮಟ್ಟದ ಪರೀಕ್ಷೆಯಲ್ಲಿ ಯಾವ ಔಷಧಿ ವಿಫಲವಾಯಿತು ಹಾಗಾದರೆ ಅಂತ ನೋಡಿದ್ರೆ, ಪ್ಯಾರಾಸಿಟಮಾಲ್ನ 500 mg ಈ ಮಾತ್ರೆಗಳು, ರಾಬೆಡಿನ್ ಟ್ಯಾಬ್ಲೆಟ್, ರಾಬೆಪ್ರಜೋಲ್ ಸೋಡಿಯಂ, ಗ್ಯಾಸ್ಟ್ರೋ ರೆಸಿಸ್ಟೆಂಟ್ ಮಾತ್ರೆಗಳು, ಮೋಕ್ಸ್ಟಾಸ್ ಡಿಸ್ಟ್ಯಾಬ್ 250 mg ಮಾತ್ರೆಗಳು, ಅಮೋಕ್ಸಿಲಿನ್ ಟ್ರೈಹೈಡ್ರೇಟ್ ಈ ಮಾತ್ರೆಗಳು, ಡಿಸ್ಪೆರ್ಸಿಬಲ್ ಮಾತ್ರೆಗಳು, ಇನ್ನು ಟೋಲ್ಸೆಂಟಾ ಪಿ ಮಾತ್ರೆಗಳು, ಟೋಲ್ಪೆರಿಝೋನ್, ಈ ಥರ ಸಾಕಷ್ಟು ಮಾತ್ರೆಗಳಿದೆ, ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹೈಡ್ರೋಕ್ಲೋರೈಡ್ ಮತ್ತು ಪ್ಯಾರಾಸಿಟಮಾಲ್ ಮಾತ್ರೆಗಳು, ನಾಗ್ರಿಸ್ ಪಕೀಜಾ ಆರ್ಟೆನ್ನಾ, ಆಕ್ಸಿಫೋರ್ XT ಈ ಮಾತ್ರೆಗಳು, ಫೆರಸ್ ಆಸ್ಕೋರ್ಬೇಟ್, ಧಾತು ರೂಪದ ಕಬ್ಬಿಣ, ಪಾಲಿಕಾಮ್ಲ ಮತ್ತು ಸತು ಸಲ್ಫೇಟ್ ಒಳಗೊಂಡಿರ್ತಕ್ಕಂಥ ಮಾತ್ರೆಗಳು, ಲೆವೋಲೆಟ್ಗಳು, ಲೆವೋಲೆಟ್ M, ಕಿಡ್ ಸಿರಪ್ಗಳು ಮತ್ತು ಮಾಂಟೆಲುಕಾಸ್ಟ್ ಸೋಡಿಯಂ ಹಾಗೂ ಲೆವೋಸೆಟಿರಿಜಿನ್ ಹೈಡ್ರೋಕ್ಲೋರೈಡ್ ಸಿರಪ್, ಮಿಝೋನ್ ಪ್ಲಸ್ ಇಂಜೆಕ್ಷನ್ ಪೆರೆಂಟರಲ್ ಸಿದ್ಧತೆಗಳು, ಇನ್ನು ಮೆಟಬಾಲಮೈನ್, ಪಾಲಿಕಾಮ್ಲ ಮತ್ತು ಬೇರೆ ಈ ರೀತಿಯಲ್ಲಿ ಸಾಕಷ್ಟು ಔಷಧಿಗಳು ಇಲ್ಲಿ ಅಪಾಯಕಾರಿ, ಇವು ತಗೋಬೇಡಿ ಅಂಥೇಳಿ ಈ ಒಂದು ವರದಿ ಹೇಳ್ತಾ ಇದೆ. ಏನಾಗಿದೆ ನಿಮಗೆ ಗೊತ್ತಿರಲಿ, ವಿದೇಶಗಳಲ್ಲಿ ಬ್ಯಾನ್ ಆಗಿರತಕ್ಕಂತಹ 400ಕ್ಕಿಂತ ಹೆಚ್ಚಿನ ಔಷಧಿಗಳನ್ನು ಭಾರತೀಯರು ಇವತ್ತಿಗೂ ಬಳಸ್ತಾ ಇದ್ದಾರೆ. ಯಾವ ವಿದೇಶಗಳು ಈ ಔಷಧಿನೇ ಬಳಸಬಾರ್ದು ಅಂತ ಹೇಳಿದ್ದಾರೋ ಅವುಗಳು ಭಾರತದಲ್ಲಿ ಇವತ್ತಿಗೂ ಬಳಸ್ತಾ ಇದ್ದಾರೆ. ಇನ್ನೂ ಒಂದು ಆಶ್ಚರ್ಯ ಏನು ಗೊತ್ತಾ, ಔಷಧ ಉದ್ಯಮದಲ್ಲಿರ್ತಕ್ಕಂಥ ಲಾಭ ಇದೆಯಲ್ಲ, ಇನ್ನು ಯಾವುದೇ ಉದ್ಯಮದಲ್ಲಿ ಇಲ್ಲ ರೀ. ಇದು 20 ಪೈಸಾ ಖರ್ಚು ಮಾಡಿ 200 ರೂಪಾಯಿ ಬೇಕಾದ್ರೂ ಚಾರ್ಜ್ ಮಾಡುವಂಥ ಪದ್ಧತಿ ನಮ್ಮಲ್ಲಿದೆ. ಅವ್ನು ಮಾತ್ರೆ 20 ಪೈಸನೋ 50 ಪೈಸನೋ ಖರ್ಚು ಮಾಡಿದರೆ ಒಂದು ಕೆಮಿಕಲ್ಗೆ, ಅದೇ ಮಾತ್ರೆನ 200 ರೂಪಾಯಿಗೆ ಮಾರಿದ್ರು ಕೇಳೋರಿಲ್ಲ. ಇಲ್ಲಿ ಹೋಗ್ತಾನೆ ಇರುತ್ತೆ. 400%, 500% ಲಾಭ ಇರತಕ್ಕಂಥ ಏಕೈಕ ಉದ್ಯಮ ಪ್ರಭಾವಲಿ ಇದು. ಆ ಮಟ್ಟದ ಉದ್ಯಮ ಬ್ಯಾನ್ ಆಗಿರೋದು ಇಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಿ ಯಾರೋ ತಿನ್ನಲಿ, ಯಾರೋ ಸಾಯಲಿ, ಯಾಕೆ ಸತ್ತ ಗೊತ್ತಿಲ್ಲ. ಅಯ್ಯೋ ಏನೋ ಹಾರ್ಟ್ ಪ್ರಾಬ್ಲಮ್ ಅಂತೆ ಅವನಿಗೆ, ಹೋಗ್ಬಿಟ್ಟ, ಅಯ್ಯೋ ಕಿಡ್ನಿ ಹೊರಟೋಯ್ತಂತೆ, ಕ್ಯಾನ್ಸರ್ ಅಂತೆ, ಇದೆ ಲಾಸ್ಟ್ ಇದು ಮಾತಾಡ್ಕೊಂಡು ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ಪಾಪ ಅಷ್ಟೇ ಮುಗೀತಲ್ಲಿಗೆ. ಹಾಗಲ್ಲ, ನಾವು ಮೂಲಭೂತವಾಗಿ ಇದನ್ನು ರೆಡಿ ಮಾಡ್ಕೊಂಡು ಹೋಗಬೇಕಿದು. ಯಾವ್ಯಾವ ಮಾತ್ರೆ ವಿದೇಶದಲ್ಲಿ ಯಾಕೆ ಬ್ಯಾನ್ ಮಾಡಿದ್ರು, ಅಲ್ಲಿ ಯಾವ ಲ್ಯಾಬಲ್ಲಿ ಚೆಕ್ ಮಾಡಿದ್ರು, ನಾವು ಯಾವುದನ್ನು ಬ್ಯಾನ್ ಮಾಡಬಹುದು, ಜನಕ್ಕೆ ಯಾವುದು ಒಳ್ಳೆಯದು ಮಾಡಬೇಕಲ್ವಾ? ಮಾಡಲ್ಲ. ಪ್ಯಾರಾಸಿಟಮಾಲ್ ಇದೆಯಲ್ಲ, ಈ ಥರದ ಮಾತ್ರೆಗಳು ಡೇಂಜರಸ್ ಅಂತ ಹೇಳ್ತಾ ಇದೆ. ಪೆಟ್ಸಿಮ್ 200 mg ಆ ಮಾತ್ರೆನೂ ಕೂಡ ಇಲ್ಲಿ ಬಳಸಬಾರ್ದು ಅಂತ ಹೇಳ್ತಾ ಇದೆ. ಡೊಫ್ಲೋಕ್ಸ್ OSD ಮಾತ್ರೆಗಳು, OST ಈ ಮಾತ್ರೆನೂ ಬಳಸಬಾರ್ದು ಅಂತ. ಆಪ್ಲೋಕ್ಸಾಸಿನ್ ಮತ್ತು ಆರ್ನಿಡ್ ಅಜೋಲ್ ಇಂಥ ಮಾತ್ರೆನೂ ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಆಘಾತಕಾರಿ ವರದಿ ಇದು.